ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಶ್ರಯದಡಿ ದಾಂಡೇಲಿಯಿಂದ ಅಯೋಧ್ಯೆಗೆ ತೆರಳಿದ 22 ಜನ ಭಕ್ತರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಶ್ರಯದಡಿ ದಾಂಡೇಲಿಯಿಂದ 5 ಜನ ಕರಸೇವಕರು ಸೇರಿದಂತೆ ಒಟ್ಟು 22 ಜನ ಭಕ್ತರು ಶನಿವಾರ ಪ್ರಭು ಶ್ರೀರಾಮಚಂದ್ರನ ಅಯೋಧ್ಯೆಗೆ ತೆರಳಿದರು. ಅಂದು ರಾಮ ಮಂದಿರ ನಿರ್ಮಾಣಕ್ಕಾಗಿ ಕರಸೇವಕರಾಗಿ ಅಯೋಧ್ಯೆಗೆ ಹೋಗಿದ್ದಂತಹ ಅರ್ಜುನ್ ನಾಯ್ಕ್, ತುಕಾರಾಮ್ ಬಡಿಗೇರ್, ರಾಮಚಂದ್ರ ಯಾಜಿ, ಯಶವಂತ್ ಹರಾಡೆ, ವಿಠಲ್ ಬೈಲೋರ್ಕರ್ ಹಾಗೂ ಸಂಘ ಪರಿವಾರದ ಸದಸ್ಯರುಗಳಾದ ಗುರುರಾಜ್ ಗಲಗಲಿ, ಶ್ರೀನಿವಾಸ್ ಸದರಜೋಶಿ, ಮಾರುತಿ ಸೋನಾರ್, ಸಂಜಯ್ ಚೌಹಾಣ್, ಗೋಪಾಲ್ ಜಾಧವ್, ಅರ್ಜುನ್ ನಾಯ್ಕ್, ವೀರಸಂಗಯ್ಯ ಕುಲಕರ್ಣಿ, ಲಕ್ಷ್ಮಣ್ ನಾಯ್ಕ್, ಅಶೋಕ್ ಬೋಜಪ್ಪ ಚೌಗುಲ, ರಾಮಕೃಷ್ಣ ನಾರಾಯಣ್ ಗಾಂವ್ಕರ್, ಸಂತೋಷ್ ಕಾಳೆ, ಅಶೋಕ್ ದುಂಡಪ್ಪ ಬ್ಯಾಳಿ, ಚಂದ್ರಕಾಂತ್ ಮಿರಾಶಿ, ಲಕ್ಷ್ಮೀ ಚಂದ್ರಕಾಂತ್ ಮಿರಾಶಿ, ಚ ಪರಶುರಾಮ್, ಗಿರಿಜಾ ಲಕ್ಷ್ಮಣ್ ನಾಯ್ಕ್, ಅಶೋಕ್ ಗೋಪಾಲಕೃಷ್ಣ ಕಾಮತ್ ಮತ್ತು ಶ್ವೇತಾ ಅಶೋಕ್ ಕಾಮತ್ ಅವರ ತಂಡ ಅಯೋಧ್ಯೆಗೆ ಹುಬ್ಬಳ್ಳಿಯಿಂದ ರೈಲ್ವೆಯ ಮೂಲಕ ಪ್ರಯಾಣವನ್ನು ಬೆಳೆಸಿದರು. ಹುಬ್ಬಳ್ಳಿಗೆ ತೆರಳುವ ಮುನ್ನ ದಾಂಡೇಲಿಯಲ್ಲಿ ಸಂಘ ಪರಿವಾರದ ಮುಖಂಡರು ಹಾಗೂ ಕಾರ್ಯಕರ್ತರು ಅಯೋಧ್ಯೆಗೆ ತೆರಳುತ್ತಿರುವ ಭಕ್ತರನ್ನು ಗೌರವಿಸಿ ಬೀಳ್ಕೊಟ್ಟರು. ಜೈ ಶ್ರೀರಾಮ್. ನಾವೆಲ್ಲರೂ ದಾಂಡೇಲಿ ಜಿಲ್ಲೆಯ ದಾಂಡೇಲಿ ನಗರದಿಂದ ಸುಮಾರು 22 ಜನ ನಾವು ಶ್ರೀ ಅಯೋಧ್ಯ ಧಾಮಗೆ ಹೊರಟಿದ್ದೀವಿ. ಇಲ್ಲಿ ನಾವು ಸದ್ಯಕ್ಕೆ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ದಲ್ಲಿ ಒಂದು ಸೇರಿದ್ದೀವಿ. ಇಲ್ಲಿ ಇಡೀ ನಮ್ಮ ಉತ್ತರ ಕರ್ನಾಟಕದಿಂದ ಎಲ್ಲ ಹೋಗೋರೆಲ್ಲ ಬೆಳಗಾವಾದ ನಂತರ ಹುಬ್ಬಳ್ಳಿಯಲ್ಲಿ ಟ್ರೈನಲ್ಲಿ ಸೇರಿಕೊಳ್ತಾರೆ. ಅದೇ ರೀತಿ ಇನ್ನೊಂದು ಟ್ರೈನ್ ದಕ್ಷಿಣ ಕರ್ನಾಟಕದ ಮೈಸೂರಿಂದ ಹೊರಡ್ತದೆ. ಒಟ್ಟು ನಮ್ಮ ಈ ಕರ್ನಾಟಕ ಪ್ರಾಂತ್ಯದಿಂದ 3-3.5 ಸಾವಿರ ಭಕ್ತರು ಮತ್ತು ಜನರು ಇವತ್ತು ಅಯೋಧ್ಯೆ ಧಾಮ ಕಡೆ ಹೊರಟಿದ್ದಾರೆ. ಇದರಲ್ಲಿ ತಾಯಂದಿರಿದ್ದಾರೆ ಮತ್ತು ಹಿರಿಯರಿದ್ದಾರೆ. ಜೊತೆಗೆ ಹಿಂದೆ ಕರಸೇವೆಗೆ ಹೋದಂಥವರು ಅನೇಕಾರು ಜನ ಇದರಲ್ಲಿ ಸೇರಿದ್ದಾರೆ. ಒಟ್ಟು ಇಡೀ ದೇಶದಿಂದ ವಿಶ್ವ ಹಿಂದೂ ಪರಿಷತ್ತಿನಿಂದ ಪ್ರಾಣ ಪ್ರತಿಷ್ಠೆ ಆದ ನಂತರ ಶ್ರೀರಾಮನ ಇದು ನಾವು ಒಂದು ತಿಂಗಳ ಒಳಗಾಗಿ ನಾವು ಹೋಗ್ತಾ ಇರೋದು ಒಂದು ವಿಶೇಷ. ಹಾಗಾಗಿ ನಾವೆಲ್ಲರೂ ಕೂಡ ಅತಿ ಉತ್ಸಾಹದಿಂದ ನಮಗೆ ನಾವಷ್ಟೇ ಅಲ್ಲ, ನಮ್ಮ ಊರಿನವರು ಆಗ್ಬೋದು ಅಥವಾ ನಮ್ಮ ಜಿಲ್ಲೆಯವರು ಆಗ್ಬೋದು ಮತ್ತು ಇಲ್ಲಿ ಸ್ಥಳೀಯರು ರೈಲ್ವೆ ಸ್ಟೇಷನ್ನಲ್ಲಿ ನಮಗೆ ಬೀಳ್ಕೊಡುಗೆ ಕಾರ್ಯಕ್ರಮ ಮಾಡಿದ್ದಾರೆ. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಎಲ್ಲರೂ ಹೇಳಿ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಇದು ಮುಗಿಸ್ಕೊಂಡು ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಬನ್ನಿ.